ಅಭಿಮಾನ ಬಿಟ್ಟು ಆಮೇಲೆ ವಿಲ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಆಗಿದೆ. ಅಭಿಮಾನ ಬೆಳೆಸಿ ಚೆನ್ನಾಗಿ ಇಂಪ್ರೂವ್ಮೆಂಟು ಗ್ರೋತು ಚೆನ್ನಾಗಿ ಬಂದಿದೆ. ಫ್ಲವರು ಬೆಳವಣಿಗೆ ಎಲ್ಲ 200 ಲೀಟ್ರಿಗೆ 2 ಲೀಟ್ರ್ ಅಭಿಮಾನನ್ನು ಮಿಕ್ಸ್ ಮಾಡಿ ನೀರಿನ ಜೊತೆ ಕ್ಯಾನಿಗೆ ಬಿಟ್ಟು ಕೊಟ್ಟರೆ ಅದಕ್ಕೆ ಇಂಪ್ರೂವ್ಮೆಂಟಿಂಗು ಒಳ್ಳೆ ಗ್ರೋತು, ಯಾವುದೇ ಥರದ ರೋಗ ಫಂಗಿಸೈಡು ಅಥವಾ ಯಾವುದು ಇದು ಬರದೆ ಫ್ಲವರು ಕೂಡ ಎಷ್ಟು ಸೈಜ್ ಇದೆ, ಉತ್ತಮ ಇಳುವರಿ ಚೆನ್ನಾಗಿ ಬಂದಿದೆ. ಒಂದು ಚೆಟ್ಟು ಫ್ಲವರಿಗೆ 8ರಿಂದ 10 ಕ್ವಿಂಟಲ್ ಬರುತ್ತೆ. ನಮಸ್ಕಾರ, ನಮ್ಮ ಹೆಸರು ತಿರುಪತಿ ಅಂತೇಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಶೃಂಗಾರ ತೋಟ. ಈ ಏರಿಯಾ ಶಾವಂತಿಗೆಯನ್ನು ಪ್ಲಾಟು 2 ಎಕರೆ, ಇದು 3 ತಿಂಗಳು, ಇದು 2 ತಿಂಗಳು. ಈ ಫ್ಲವರಿಗೆ ವಿಲ್ಟ್ ಪ್ರಾಬ್ಲಮ್ ಆಗಿ ಗಿಡನ ಇಂಪ್ರೂವ್ಮೆಂಟಿಂಗ್ ಇದ್ದಿಲ್ಲ, ಗಿಡ ಸಾಯ್ತಾ ಇದೆ, ಅದು ಪ್ರಾಬ್ಲಮ್ ಇತ್ತು. ಈ ಅಭಿಮಾನ ಬಿಟ್ಟು ಆಮೇಲೆ ವಿಲ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಆಗಿದೆ. ಅಭಿಮಾನ ಬೆಳೆಸಿ ಚೆನ್ನಾಗಿ ಇಂಪ್ರೂವ್ಮೆಂಟು ಗ್ರೋತು ಚೆನ್ನಾಗಿ ಬಂದಿದೆ. ಫ್ಲವರು ಬೆಳವಣಿಗೆ ಎಲ್ಲ ಕೊಟ್ಟ ಮೇಲೆ ಯಾವುದೂ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಎಕರೆಗೆ 8ರಿಂದ 10 ಕ್ವಿಂಟಲ್ ಹೂವು ಬಂದಿದೆ. ಮುಂಚೆ ಅಷ್ಟೊಂದೇನು ಇದಿದ್ದಲ್ಲ, ಇದು ಬಳಸಿದ ಮೇಲೆ ಗ್ರೋತು ಇಂಪ್ರೂವ್ಮೆಂಟ್ ಆಗಿ ಬೆಳವಣಿಗೆ ಎಲ್ಲ ಚೆನ್ನಾಗಿ ಬಂದಿದೆ. ಫ್ಲವರೆಲ್ಲ ಸೂಪರ್ ಇದೆ, ಚೆಟ್ಟು ಗ್ರೋತು ಇಂಪ್ರೂವ್ಮೆಂಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಆರ್ಬಿಕ್ಸನ್ನು ಇದು ಮಾಡಿದ್ದೆ, ಗಿಡ ಗ್ರೋತು ಹಸಿರು, ಯಾವುದೇ ಫಂಗಿಸೈಡ್ ರೋಗ ಇಲ್ಲದೆ ಗ್ರೋತಿಂಗ್ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಹಚ್ಚಿ 15-20 ದಿನ ಬಿಟ್ಟ ನಂತರ ಗೊಬ್ಬರ ಕೊಟ್ಟ ಮೇಲೆ 200 ಲೀಟ್ರಿಗೆ 2 ಲೀಟ್ರ್ ಅಭಿಮಾನನ್ನು ಮಿಕ್ಸ್ ಮಾಡಿ ನೀರಿನ ಜೊತೆ ಕ್ಯಾನಿಗೆ ಬಿಟ್ಟು ಕೊಟ್ಟರೆ ಅದಕ್ಕೆ ಇಂಪ್ರೂವ್ಮೆಂಟಿಂಗು ಒಳ್ಳೆ ಗ್ರೋತು, ಯಾವುದೇ ರೋಗ, ಯಾವುದೇ ಫಂಗಿಸೈಡು, ಯಾವುದೇ ಇದು ಇಲ್ಲದೆ ಒಳ್ಳೆ ಚೆನ್ನಾಗಿ ಬರೋ ರಿಸಲ್ಟು. ತಿಂಗಳಲ್ಲಿ 3 ತಿಂಗಳ ಒಳಗೆ 2 ಟೈಮ್ ಕೊಡಬೇಕು. ಅಭಿಮಾನ ಹಾಕಿದ ಮೇಲೆ ನೆಕ್ಸ್ಟ್ ಆರ್ಬಿಕ್ಸು 1 ಟೈಮ್ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದರೆ ಆ ಗಿಡದ ಮೇಲೆ ಯಾವುದೇ ಥರದ ರೋಗ ಚುಕ್ಕಿ ಹಾಗೂ ಅದರಲ್ಲಿರೋಂಥ ಎಲೆ ಅವು ಬೆಡ್ಸಾಗಿ ಹಸಿರಾಗಿ ಚೆನ್ನಾಗಿ ಬರುತ್ತೆ. ಅಭಿಮಾನ ಹಾಗೂ ಆರ್ಬಿಕ್ಸನ್ನು ಉಪಯೋಗ ಮಾಡಿದ ಕಿಲಿಗೂ ಯಾವುದೇ ಥರದ ರೋಗ ಫಂಗಿಸೈಡು ಅಥವಾ ಯಾವುದು ಇದು ಬರದೆ ಫ್ಲವರು ಕೂಡ ಎಷ್ಟು ಸೈಜ್ ಇದೆ, ಉತ್ತಮ ಇಳುವರಿ ಚೆನ್ನಾಗಿ ಬಂದಿದೆ. ಒಂದು ಚೆಟ್ಟು ಫ್ಲವರಿಗೆ 8ರಿಂದ 10 ಕ್ವಿಂಟಲ್ ಬರುತ್ತೆ. ಇದು ಹಚ್ಚಿ 3 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು 1-1.5-2 ತಿಂಗಳು ಕಟಾವು ಮಾಡ್ಬೋದು. 2 ತಿಂಗಳು ಕಂಟಿನ್ಯೂ ಮಾಡ್ಬೋದು. ಬೆಳೆಯೋದು 3 ತಿಂಗಳು, ಟೋಟಲ್ 5 ತಿಂಗಳು. 3 ತಿಂಗಳು ಬೆಳೆದು ಗುಂಡಿಟ್ಟು ಹೂವು ಇನ್ನು ಚಲವಾಗೋದು 3 ತಿಂಗಳಿಂದ ಚಲವಾಗಿದ್ದು, ಅಲ್ಲಿಂದ 2 ತಿಂಗಳು ಕಟಾವು ಮಾಡೋದು. ನೋಡಿರಿ, 1 ಎಕರೆಗೆ ನಾವು 8 ದಿನಕ್ಕೊಮ್ಮೆ ಕಟ್ ಮಾಡಿದಾಗ ಫ್ಲವರು 6ರಿಂದ 7 ಕ್ವಿಂಟಲ್ ಬರುತ್ತೆ. KG ಹಬ್ಬ ಸೀಸನ್ನಲ್ಲಿ 100-120 ರೂಪಾಯಿ ಆಗುತ್ತೆ. ಬಿಡಿ ದಿನ ಆದರೆ 70 ರೂಪಾಯಿ 80 ರೂಪಾಯಿ ಇರುತ್ತೆ. ಹಂಗಾಗಿ ಒಂದು ಪೂರ್ತಿ ಇದೆಲ್ಲ 2 ತಿಂಗಳು ಕಟಾವು ಆಗೋದ್ರಾಗ ಮಿನಿಮಮ್ ಅಂದ್ರೂ 1-2 ಟನ್ ಅಂತೂ ಬರುತ್ತೆ, 2ರಿಂದ 3 ಟನ್. ಈ ಆರ್ಬಿಕ್ಕು ಅಭಿಮಾನ ತಿಂಗಳಿಗೊಮ್ಮೆ ಸ್ಪ್ರೇ ಮಾಡುತ್ತೆ. ನಾವು ಫಸ್ಟಲ್ಲಿ ಹಿಂಗೆ ನೋಡ್ತಾ ಫೇಸ್ಬುಕ್ಕಲ್ಲಿ ಬಂದಾಗ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ, ನವಂಬರ್ ತಿಂಗಳಲ್ಲಿ ಯೂಸ್ ಮಾಡಿದ್ದೆ. ಅಲ್ಲಿಂದ ಚೆನ್ನಾಗಿ ಬಂದ ಕಿಲ್ಗೂ ಈಗೂ 2-3 ವರ್ಷ ಆಯಿತು ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದಾವೆ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ. ರೈತರಿಗೂ ಉತ್ತಮವಾದ ಬೆಳೆಯನ್ನು ಕೊಡುತ್ತೆ, ರೈತರಿಗೂ ಸಹ ಅಮೌಂಟನ್ನು ಸೇವ್ ಮಾಡುತ್ತೆ. ಆದರೂ ಪರವಾಗಿಲ್ಲ, ಕೆಮಿಕಲಿಕ್ಕೆ ಹುಳ ಅಷ್ಟೇ ಇದು ಮಾಡುತ್ತೆ. ಆರ್ಗ್ಯಾನಿಕ್ ಏನಂದರೆ ಪ್ರತಿಯೊಂದು ರೋಗ ನಿರೋಧಕ ಹಾಗೂ ಕಪ್ಪು ಚುಕ್ಕಿ, ಫಂಗಿಸೈಡು ಇವೆಲ್ಲ ಕಂಟ್ರೋಲ್ ಮಾಡುತ್ತೆ. ನೋಡಿರಿ, ಈ ಪ್ರಾಡಕ್ಟು ನಮ್ಮ ಕಡೆ ನಾನು ಭಾಳ ಜನರಿಗೆ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಚೆನ್ನಾಗಿ ಪರವಾಗಿಲ್ಲ, ಒಳ್ಳೆಯ ಔಷಧಿ ಕೊಡಿಸಿದೆ, ನಮಗೆ ಉತ್ತಮವಾದ ಬೆಳೆ ಬಂದೈತಿ, 4 ರೂಪಾಯಿ ಸೇವ್ ಆಗಿದೆ ಅಂತ ಹೇಳಿದ್ದಾರೆ. ಒಳ್ಳೆಯ ಉತ್ತಮ ರಿಸಲ್ಟ್ ಇದೆ. ನೀವು ಕೂಡ ತಗೊಂಡು ಬಳಸಿ ಆಮೇಲೆ ನೋಡಿರಿ ಅದರ ರಿಸಲ್ಟ್ ಬಗ್ಗೆ. ರಿಸಲ್ಟ್ ಕೂಡ ಚೆನ್ನಾಗಿದೆ.
ನಮ್ಮ ಫ್ರೆಂಡ್ಸು ನಮ್ಮ ಮಾವರು ಕೂಡ ಯೂಸ್ ಮಾಡಿದ್ದಾರೆ. ರಿಸಲ್ಟ್ ಮಾತ್ರ ಒಳ್ಳೆಯ ರಿಸಲ್ಟ್, ಸೈಡ್ ಎಫೆಕ್ಟ್ ಏನಿಲ್ಲ.